ನಮಸ್ತೆ ಎಲ್ಲರಿಗೂ. ನಾನಿವತ್ತು ಆರೋಗ್ಯ ಭಾರತಂ ಎಪಿಸೋಡ್ 8 ಬೆಂಡೆಕಾಯಿ ಬಗ್ಗೆ ನಿಮಗೆಲ್ಲ ತಿಳಿಸಕ್ಕೆ ಬಂದಿದ್ದೀನಿ. ಡಾಕ್ಟರ್ ಶ್ರೀ. ಬೆಂಡೆಕಾಯಿ ಒಂದು ಒಳ್ಳೆ ಆಹಾರ. ನಮ್ಮ ಈಗಿನ ಲೈಫ್ ಸ್ಟೈಲಲ್ಲಿ ಟಾಕ್ಸಿಕ್ ಫುಡ್ ಜಾಸ್ತಿ ಆಗಿದೆ. ಆಹಾರದಲ್ಲಿ ತುಂಬ ಕೆಮಿಕಲ್ಲು, ಸ್ಟ್ರೆಸ್ಸಿಂದ, ಡಯಾಬಿಟೀಸ್, ಹೈಪರ್ ಟೆನ್ಷನ್ ಇದೆಲ್ಲದರಿಂದ ನಮ್ಮ ಬಾಡಿ ಒಳಗಡೆಯಿಂದ ಆ್ಯಸಿಡಿಕ್ ಆಗ್ತಾಯಿದೆ. ಸೊ ಅದನ್ನು ನಾವು ನ್ಯೂಟ್ರಲೈಸ್ ಮಾಡ್ಕೊಳ್ಳೋದಕ್ಕೆ ಬೆಂಡೆಕಾಯಿ ಒಂದು ಉತ್ತಮವಾದಂಥ ಆಹಾರ. ಆದಷ್ಟು ಇದನ್ನು ಹಸಿ ತಿಂದರೆ ಎಳೆದಾಗಿದ್ದನ್ನು ಹಸಿದಾಗೆ ತಿನ್ಬೋದು. ಹಸಿ ತಿಂದರೆ ನಮ್ಮ ಬಾಡಿಯಲ್ಲಿ ಆಲ್ಕಲಿನಿಟಿಯನ್ನು ಮೇಂಟೈನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಇದರಲ್ಲಿ ವಿಟಮಿನ್ ಕೆ ಇದೆ, ವಿಟಮಿನ್ ಸಿ ಇದೆ, ಕ್ಯಾಲ್ಶಿಯಂ, ಪೊಟ್ಯಾಷಿಯಮ್ ಇದೆ. ಎಸ್ಪೆಷಲಿ ಕರಳಲ್ಲಿರೋವಂಥ ಆ್ಯಸಿಡಿಟಿಯನ್ನು ಇದು ಕಡಿಮೆ ಮಾಡುತ್ತೆ. ಕಾನ್ಸ್ಟಿಪೇಷನನ್ನು ಕಡಿಮೆ ಮಾಡುತ್ತೆ. ಮ್ಯೂಕಸ್ ಮೆಂಬ್ರೇನ್ ಅಂತ ಹೇಳ್ತೀವಿ. ನಮ್ಮ ಕರುಳಿನ ಒಳಗಡೆ ಒಂದು ನಮ್ಮ ಪ್ರೊಟೆಕ್ಷನ್ಗೋಸ್ಕರ ಒಂದು ಜೆಲ್ ಥರ ಒಂದು ಇರುತ್ತೆ. ಸೊ ಅದನ್ನು ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ಕೊಲೈಟಿಸ್, ಅಲ್ಸರಲ್ಲಿ ಕೂಡ ಇದು ತುಂಬ ಒಳ್ಳೆ ಒಂದು ವೆಜಿಟೇಬಲ್. ಎಸ್ಪೆಷಲಿ ಪ್ರೆಗ್ನೆನ್ಸಿಯಲ್ಲಿ ತುಂಬ ಉತ್ತಮವಾದಂಥ ಆಹಾರ. ತುಂಬ ಸತಿ ಫೋಲಿಕ್ ಆ್ಯಸಿಡ್ ಡೆಫಿಷಿಯನ್ಸಿಯಿಂದ ಮಕ್ಕಳಲ್ಲಿ ಅಂದರೆ ಹೊಟ್ಟೆಲಿರೋ ಮಕ್ಕಳಲ್ಲಿ ನರ್ವಸ್ ಸಿಸ್ಟಮಲ್ಲಿ ಪ್ರಾಬ್ಲಮ್ ಆಗುತ್ತೆ. ಇದನ್ನು ರೆಗ್ಯುಲರಾಗಿ ಬೆಂಡೆಕಾಯಿನ ಪ್ರೆಗ್ನೆಂಟ್ ಲೇಡೀಸ್ ತಿಂದರೆ ಅವರ ಬಾಡಿಯಲ್ಲಿರುವಂಥ ವೆಯ್ಟ್ ಜಾಸ್ತಿ ಆಗುವಂಥ ಟೆಂಡೆನ್ಸಿ ಇರುತ್ತಲ್ಲ, ಅದು ಕಡಿಮೆ ಆಗುತ್ತೆ. ವೆಯ್ಟ್ ಮ್ಯಾನೇಜ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಪ್ರೆಗ್ನೆನ್ಸಿಯಲ್ಲಿ ಕಾನ್ಸ್ಟಿಪೇಷನ್ ತುಂಬ ಕಾಮನ್. ಬೆಂಡೆಕಾಯಿ ರೆಗ್ಯುಲರ್ ತೊಗೊಂಡ್ರೆ ಕಾನ್ಸ್ಟಿಪೇಷನ್ ಕಡಿಮೆ ಆಗುತ್ತೆ. ಮತ್ತು ಮಕ್ಕಳ ಸುತ್ತ ಇರುವಂಥ ಮಗು ಸುತ್ತ ಇರುವಂಥ ನೀರಿನ ಮಟ್ಟವನ್ನು ಕೂಡ ಇದು ಮ್ಯಾನೇಜ್ ಮಾಡೋದಕ್ಕೆ ಸಹಾಯ ಆಗುತ್ತೆ. ಸೊ ಇದು ಎಲ್ಲರೂ ಯೂಸ್ ಮಾಡ್ಬೋದಾದಂಥ ಒಂದು ತರಕಾರಿ. ನಾವು ರಾ ಆಗಿ ತಿಂದರೆ ಬೆಟರು, ಇಲ್ಲಾಂದರೆ ಪಲ್ಯಗಳ ಥರ ಕೂಡ ಇದನ್ನು ಮಾಡಿಕೊಂಡು ತಿನ್ಬೋದು. ಧನ್ಯವಾದ.